ಯೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಇವತ್ತು ಸಕಲೇಶ್ಪುರದ ಪಟ್ಲಾ ಬೆಟ್ಟಕ್ಕೆ ಬಂದಿದ್ದೀರಿ. ಇದು 2+2 ಟ್ರೆಕ್ ಆಗಿದೆ. ಸೊ ಇದ್ರದ್ದೇನು ಸ್ಪೆಷಾಲಿಟಿ ಅಂದರೆ, ನಾನು ನಾರ್ಮಲ್ ಟ್ರೆಕ್ಕಿಂಗ್ ಬಂದಿಲ್ಲ. ಐ ಆಮ್ ಹಿಯರ್ ಆ್ಯಸ್ ಅ ಲೀಡ್. ಸೊ ತುಂಬ ಕಡೆ ಅಪ್ಲೈ ಮಾಡಿ, ತುಂಬ ಕಡೆ ರಿಜೆಕ್ಷನ್ ಫೇಸ್ ಮಾಡಾದ್ಮೇಲೆ ಫೈನಲಿ ಐ ಗಾಟ್ ಅ ಚಾನ್ಸ್. ಸೊ ಟ್ರೆಕ್ ಆ್ಯಂಡ್ ಎಕ್ಸ್ಪ್ಲೋರ್ ಅಂತ ಪೇಜ್ ನೇಮು. ಸೊ ನಾನಿವತ್ತು ನಮ್ಮ ಟೀಮ್ 20-25 ಪೀಪಲ್, ಸೊ ಎಲ್ಲರನ್ನೂ ಕರ್ಕೊಂಡು ಪಟ್ಲಾ ಟ್ರೆಕ್ ಮಾಡ್ತಾಯಿದ್ದೀರಿ. ಇದು ನಮ್ಮ ಹೋಮ್ ಸ್ಟೇ ವ್ಯೂ ಐತೆ ಗುರು, ನೆಕ್ಸ್ಟ್ ಲೆವೆಲ್ ಇತ್ತು ಹೋಮ್ ಸ್ಟೇ ಮಾತ್ರ. Earlier that day. ವಿಡಿಯೋ ಮಾಡ್ತಿದ್ದೀರಾ? ಸುಮ್ಮನೆ ಒಂದು ಹಂಗೆ ಪೋಸ್ ಕೊಡಿ. ಬರ್ದೈತೇನೋ? Hi guys, ಬರ್ತೀಯ ಅಲ್ಲಿಗೆ? ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವಾಗ ಸಕಲೇಶ್ಪುರದಲ್ಲಿ ಪಟಾಲ ಬೆಟ್ಟನ ಟ್ರೆಕ್ ಮಾಡ್ತಾಯಿದ್ದೀರಿ. ನಾವು ಒಬ್ಬರೇ ಅಲ್ಲ, ನಮ್ಮ ಜೊತೆಗೆ ಫ್ರೆಂಡ್ಸ್ ಇದ್ದಾರೆ. ನಾವೆಲ್ಲ 1-2 ಕಿಲೋಮೀಟರ್ಸ್ ಇದೆ ಜಸ್ಟ್ ಟ್ರೆಕ್ ಮಾಡ್ತಾಯಿದ್ದೀರಿ. ಏನು ವಿಷಯ ಅಂತಂತಂದರೆ, ಈ ಮಾನ್ಸೂನಲ್ಲಿ ಈ ಥರದ್ದೆಲ್ಲ ನೀವು ಫೀಲ್ ಮಾಡಬೇಕು ಲೈಫಲ್ಲಿ ಒಂದು ಸಲ ಆದರೂ. ಯಾಕೆ ಅಂತಂತಂದರೆ, ಲೈಫ್ ಈಸ್ ಅನ್ಸರ್ಟೈನ್, ಲೈಫ್ ಈಸ್ ಟೂ ಶಾರ್ಟ್. ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಅದಕ್ಕೆ ನೀವು ಯಾವ ಟೈಮಲ್ಲಿ ಎಂಜಾಯ್ ಮಾಡಬೇಕು ಆ ಟೈಮಲ್ಲಿ ಮಾಡಿಬಿಡ್ಬೇಕು. ನಾವೆಲ್ಲ ಇವಾಗ MBA ಮಾಡ್ತಾಯಿದ್ದೀರಿ. ದಿಸ್ ಈಸ್ ದ ಲಾಸ್ಟ್ ಸ್ಟಡಿ ಆಫ್ ಅಸ್ ಆ್ಯಂಡ್ ದೆನ್ ವಿ ವಿಲ್ ಬಿ ಇನ್ ಕಾರ್ಪೊರೇಟ್. ಲಾಸ್ಟ್ ವರ್ಡ್ಸ್ ಏನಂತಂದರೆ, ಈ ಎನ್ವಿರೋನ್ಮೆಂಟು, ಈ ನೇಚರು, ಈ ವಾಕು, ಈ ಟಾಕು, ಇದೆಲ್ಲ ಮಾಡಬೇಕು. ಆವಾಗಲೇ ನಮಗೇನೋ ಒಂಥರ ಪೀಸು. ಯಾಕಂತಂದರೆ ಬಾಯ್ಸ್ ಅಂತಂದಮೇಲೆ ಒಂದು 18+ ಆದಮೇಲೆ ರೆಸ್ಪಾನ್ಸಿಬಿಲಿಟೀಸ್ ತಲೆ ಮೇಲೆ ಇರುತ್ತೆ. ಬಾಯ್ಸ್ ಎಲ್ಲ ಏನಿದ್ರು ನಾವೇ ಸೈಕಲ್ ಹೊಡಿಬೇಕು, ನಾವೇ ಮುಂದೆ ಹೋಗಬೇಕು. ಲೈಫ್ ಇರೋದೇ ಒಂದು. ಓಕೆ, ಥ್ಯಾಂಕ್ ಯು, ಬಾಯ್. ಲೈಫ್ ಇಸ್ ಶಾರ್ಟ್, ಮೇಕ್ ಇಟ್ ಲಾರ್ಜ್. ಎಸ್, ಟ್ರೂ ವರ್ಡ್ಸ್. ನೀವು ಈ ಥರ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಈ ಥರ ನೀವು ಎಂಜಾಯ್ ಮಾಡಬೇಕು ಅಂತಂದರೆ, ನಾನು ಸೀರಿಯಸ್ಸಾಗೆ ನಿಮ್ಮ ಯಾರೂ ಮಿಸ್ ಮಾಡ್ಕೊಂಡು ಬರ್ದಿದ್ದನಲ್ಲ. ಹಾಂ ನೋಡಿ, ಈ ಥರ ನೇಚರ್, ಫಾಗು, ಅದು ಟೈಮು ಸಮಥಿಂಗ್ 8 o'clock ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಹಾಂ, ಸುಮಾರು ಜನ ಮುಂದೆ ಹೋಗ್ತಿದ್ದಾರೆ. ನೋಡಿ ಅಲ್ಲಿ ನಿಮ್ಗೆ ಕಾಣಿಸ್ತಿದ್ದಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಲ್ಲಿದ್ದಾರೆ. ಯಾರು ಫಾಗಲ್ಲಿ ಕಾಣಿಸ್ತಿಲ್ಲ ಅಷ್ಟೊಂದು. ಅಗೇನ್ ಗೈಸ್, ಬ್ಯಾಕ್ ಟು ಮೀ. ಸೊ ನಮ್ಮ ಮಣಿ ಹೇಳ್ದಂಗೆ ನೆಕ್ಸ್ಟ್ ಲೆವೆಲ್ ವ್ಯೂ ಇತ್ತು. ಫುಲ್ಲು ಫಾಗ್ ಕವರ್ಡು. ಆ ನೀರು ಹರಿಯೋ ಮಧ್ಯೆ ಟ್ರೆಕ್ ಮಾಡೋದೇ ಒಂದು ಮಜಾ. ಆಯ್ತಾ? ಇಲ್ಲ ಬ್ರೋ. ಓ ಏನಿದೆ ಬ್ರೋ? ಆ ಗಾಳೀಲಿ ಏನು ಕೊಚ್ಚ ಕೊಚ್ಚ ಅಂತಿದ್ದೀನಿ ಅಂತ ಟೆನ್ಷನ್ ಆಗ್ಬಿಟ್ರಿ. ಸೊ ಗಾಳಿ ಇದ್ದಕ್ಕೆ ವಾಯ್ಸ್ ಕೇಳಿಸಿಲ್ಲ. ನಾನು ಹೇಳಕ್ಕೆ ಬಂದಿದ್ದಿಷ್ಟೇ, ಒಳ್ಳೆ ರೇನ್ ಜಾಕೆಟ್ ತೊಗೊಂಡೋಗಿ, ಬಿಕಾಸ್ ನೀವು ಲೋಕಲ್ ತೊಗೊಂಡೋದ್ರೆ ನಂತರ ಬೇಗ ಹರಿದೋಗುತ್ತೆ ಅಂತ. See guys, our bro is helping our girls, like our family member. ಬಾಯ್ಸ್ ಹೆಲ್ಪ್ ಮಾಡ್ತಿದ್ದೆ, ಅವ್ರು ಇಳಿತಾರೆ.
ಅಷ್ಟೇ ಇವಾಗ ವಿಡಿಯೋಲಿ ಬರೀ ಹುಡುಗಿ ಹೆಲ್ಪ್ ಮಾಡಿದೆ ಅಂತ ಹಾಕೊಂಡ್ಬಿಟ್ಟು ಟ್ರೋಲ್ ಆಗ್ಬಿಟ್ಟು ಬ್ರೋ ನೋಡಿದ್ರ ಗಾಯ್ಸ್ ಓನ್ಲಿ ಗರ್ಲ್ಸಿಗೆ ಹೆಲ್ಪ್ ಮಾಡಿದ್ರು ಇಲ್ಲ ಎಲ್ಲಾರು ನೋಡಿ ನೋಡಿದ್ರ ಕಟ್ ಮಾಡ್ತಾರಂತೆ ಇವಾಗ ನಾನು ಬ್ರೋಗೆ ಒಂದು ಸಪೋರ್ಟ್ ಮಾಡ್ತೀನಿ ಟ್ರೋಲ್ ಆಗ್ದಿರಂಗೆ ಸಿಂಪಲ್ ವಿಷಯ ಅವರು ಗರ್ಲ್ಸಿಗೆ ಹೆಲ್ಪ್ ಮಾಡಿದ್ದೆ ಒಂದೇ ರೀಸನ್ಗೆ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ವೇರ್ ದೇರ್ ವಿಲ್ ಬಿ ಗರ್ಲ್ಸ್ ವಿ ವಿಲ್ ಟೇಕ್ ಕೇರ್ ದೆಮ್ ಗಂಡ್ಸಾಗಿ ವಿ ವಿಲ್ ಪ್ರೊಟೆಕ್ಟ್ ದೆಮ್ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಡ್ಯೂಟಿ ಸೊ ಸಿ ಇನ್ ದಟ್ ಮೈಂಡ್ ನಾಟ್ ಇನ್ ಅದರ್ ಮೈಂಡ್ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಗರ್ಲ್ಸ್ ಹಾಯ್ ಹೇಳ್ರಿ ಥ್ಯಾಂಕ್ ಯು ಅನ್ಬೇಕಲ್ಲೇ ಇವನ ಹಾಯ್ ಅಂತೆ. This is the one of the specific question which Godson went like that only, but we went like this. ಅಷ್ಟೇ ಗೈಸ್, ಈ ಬೆಟ್ಟಕ್ಕೆ ಒಂದು ಬಾಯ್ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಹೋಗಿದ್ದೆ ಒಂದು ಹಿಡನ್ ಜೆಮ್ಗೆ. ಆ ಹಿಡನ್ ಜೆಮ್ ಯಾವ್ದು ಗೊತ್ತಾ? ಸೊ ಗಾಯ್ಸ್, ಇವಾಗ ಮೂಕನಮನೆ ಫಾಲ್ಸ್ ಬಂದಿದ್ದೀರಿ. ಆ್ಯಕ್ಚುಲಿ ಸ್ವಿಮ್ಮಿಂಗ್ ಮಾಡೋ ಚಾನ್ಸಸ್ ಇತ್ತು, ಬಟ್ ಈ ನೀರು ನೋಡಿದ್ರೆ, ಈ ಫೋರ್ಸ್ ನೋಡಿದ್ರೆ ಏನು ಮಾಡೋಕ್ಕೂ ಮನಸ್ಸಿಲ್ಲ. ಆ್ಯಕ್ಚುಲಿ ತುಂಬ ಸ್ಟೀಪ್ ಇದೆ ಆ್ಯಂಡ್ ಹೆವಿ ರಶ್ ಇದೆ. ಫುಲ್ ಟ್ರಾಫಿಕ್ ಜಾಮ್. ಬ್ರೋ, ವಾಟ್ ಯು ಸೇ? Full. Literally. No space to go anywhere. ಬೆಂಗಳೂರು ಬಿಟ್ಟು ದೂರ ಬಂದರೂ ಬೆಂಗಳೂರು ಟ್ರಾಫಿಕ್ ಮಿಸ್ ಆಗ್ತಿಲ್ಲ. ನಾನಿನ್ನ ಬಿಡಲಾರೆ. ಅಂತ ದೊಡ್ಡ ಬೆಟ್ಟನೇ ಎತ್ತಿಳಿದ್ಬಿಟ್ರಿ ಗುರು, ಅದೇನು ಪ್ರಾಬ್ಲಮ್ ಆಗಿಲ್ಲ. ಬಟ್ ಈ ವಾಟರ್ ಫಾಲ್ ನೋಡೋಕೆ ಹೋಗೋದು ಮಾತ್ರ ನೆಕ್ಸ್ಟ್ ಲೆವೆಲ್ ರೂಟ್ ಇತ್ತು. ಫುಲ್ಲು ಆಫ್ ರೋಡಿಂಗು, ಫುಲ್ಲು ಸ್ಲಿಪ್ಪರಿ. ಆ ವಾಟರ್ ಫಾಲ್ ಸೌಂಡ್ಗೂ ನಾವು ಇಳಿತಿರೋ ಹೆಜ್ಜೆಗೂ ಒಂದೊಂದು ಹೆಜ್ಜೆನೂ ಬಾಯಿಗೆ ಬರ್ತಾಯಿತ್ತು. ಸೊ ಗಾಯ್ಸ್, ಇವಾಗ ನಾವು ಮೂಕನಮನೆ ಫಾಲ್ಸ್, ಮೇನ್ ಫಾಲ್ಸ್ ಬಂದಿದ್ದೀರಿ. ಅವಲೇ ತೋರಿಸಿದ್ದು ನಿಮಗೆ ಚಿಕ್ಕದು. ಮೇನ್ ಫಾಲ್ಸ್ ಮಾತ್ರ ಬೆಂಕಿ ಇದೆ. ಆ್ಯಕ್ಚುಲಿ ಹೆವಿ ಸೌಂಡು, ಬಟ್ ವರ್ತ್ ದ ಟ್ರೆಕ್. ಸೊ ಅಲ್ಲಿ ನೋಡ್ತಿರ್ಬೋದು, ಆವಾಗಲೇ ಆಫ್ ರೋಡಿಂಗ್ ಎಲ್ಲ ತೋರಿಸಿದ್ದೆ. ಇನ್ನೂ ಜನ ಬರ್ತಾನೆ ಇದ್ದಾರೆ. ಆ್ಯಕ್ಚುಲಿ ಬಿಸಿಲು ಇದ್ದು ಸ್ವಲ್ಪ ನೀರು ಕಮ್ಮಿ ಇದ್ದಿದ್ರೆ ಇಲ್ಲಿ ಸ್ವಿಮ್ಮಿಂಗ್ ಆಡ್ಬೋದಿತ್ತು, ಬಟ್ ಇವಾಗ ಬೇಡ, ಯಾಕಂದರೆ ಮಳೆ ಬರೋಂಗಿದೆ. ಆ್ಯಂಡ್ ಪ್ಲಸ್ ವಾಟರ್ ಫೋರ್ಸ್ ಹೆವಿ ಇದೆ. ಸೊ ಸುಮ್ಮನೆ ಹಂಗೆ ಕಾಲು ನೆನೆಸ್ಕೊಂಡು ನಾವು ಸಕಲೇಶ್ಪುರ ವೈಬ್ ಮಾಡೋಣ. ಎಲ್ಲರೂ ಆಲ್ಮೋಸ್ಟು ಲೈಫಲ್ಲಿ ಈ ಥರ ವ್ಯೂ ಪಾಯಿಂಟ್ನ, ಈ ಥರ ನೇಚರ್ನ ಫೀಲ್ ಮಾಡಬೇಕಂತ ಇಷ್ಟಪಡ್ತಾರೆ. ಇನ್ನೊಂದು ಲೈಫಲ್ಲಿ ಏನು ಮಿಸ್ಟೇಕ್ ಮಾಡ್ತಾರೆ ಅಂತ, ಹೀರೋ ಲೌಡೇಕೆ. ಸೊ ಫಸ್ಟ್ ಹೆಜ್ಜೆ ಎಣೆವು. ಹಾಂ ಸಾರಿ, ನಮ್ಮ ಮೇನ್ ಗೈಡ್ನ ಇಂಟ್ರೊಡ್ಯೂಸ್ ಮಾಡೋದು ಮರ್ತ್ಬಿಟ್ಟೆ. ಹೀ ಈಸ್ ವರುಣ್, ಅವರ್ ಮೇನ್ ಗೈಡ್. ಫುಲ್ ಚೀಲ್ಡ್ ವಾಟರ್ ಗುರು. ಕಾಲು ಇಟ್ಟಿದ್ರೆ ಹಂಗೆ 2 ನಿಮಿಷಕ್ಕೆ ಬೆಳ್ಳಗಾಗ್ಬಿಡ್ತು. ನೇಚರ್ ಇಸ್ ದ ಬೆಸ್ಟ್ ಮೆಡಿಸನ್ ಅಂತ ಗೊತ್ತು, ಬಟ್ ಕಾಳೆಲ್ಲ ಬೆಳ್ಳಗೆ ಮಾಡೋಕ್ಕೂ ನೇಚರ್ ಹೆಲ್ಪ್ ಮಾಡುತ್ತೆ ಅಂತ ಗೊತ್ತಿರಲಿಲ್ಲ. ಸ್ವಲ್ಪ ನೀರು ಕಮ್ಮಿ ಇದ್ದು ಬಿಸಿಲು ಇದ್ದಿದ್ರೆ ಸ್ವಿಮ್ಮಿಂಗ್ ಕೂಡ ಮಾಡೋಯ್ತು. ಏನು ಯಾರಿಗೆ ಗೊತ್ತು, ಬಾಡಿ ಎಲ್ಲ ಬೆಳ್ಳಗಾಗ್ಬಿಟ್ಟಿರೋದೇನು. ಗಾಯ್ಸ್, ಎಫರ್ಟ್ಸ್ ಗಾಯ್ಸ್. ವಾಟರ್ ಫಾಲ್ ನೋಡೋಕ್ಕೆ ಎಷ್ಟು ಸಗದಾಗಿದೆಯೋ ಅಷ್ಟೇ ವರ್ಸ್ಟು ಅದಕ್ಕೆ ಹೋಗೋ ರೋಡ್ ಇದೆ ಗುರು. ಅಲ್ಲೇನೋ ಆಫ್ ರೋಡಿಂಗ್ ಕಲ್ ಮೇಲೆ ನಡ್ಕೊಂಡ್ಬಂದ್ರಿ. ಎಕ್ಸಿಟ್ ನೋಡ್ರಿ ಇದೆ. ಒಂದು ಸ್ವಲ್ಪ ಜನ ಎಕ್ಸಿಟಲ್ಲಿ ಎಂಟ್ರಿ ಆಗ್ತವ್ರೆ. ಫುಲ್ಲು ಸ್ಲಿಪ್ಪರಿ ಇದೆ ನೋಡಿ. ಇಲ್ಲಿ ಹೆಜ್ಜೆ ಇಟ್ಟರೆ ಹಂಗೆ ಲ್ಯಾಂಡ್ ಸ್ಲೈಡ್ ಆಗಿ ಹಂಗೆ ಹೋಗ್ಬಿಡ್ತಾರೆ. ಸೊ ಫುಲ್ಲು ಒರಿಜಿನಲ್ ಟ್ರೆಕ್ ಇಲ್ಲ ಆಗ್ತಾಯಿದೆ. ಬನ್ನಿ. How is your experience? How was your experience? Don't leave your hand.
ಹಾಯ್ ಹೆಲೋ ಎವ್ರಿವನ್. ಮತ್ತು ಏನಕ್ಕೆ ಬಂದೆ ಅಂತಂತಂದರೆ, ನೀವೆಲ್ಲ ಅಂದ್ಕೊಂಡಿರೋ ಥರ ಎಲ್ಲ ಕಡೆ ವಾಟರ್ ಫಾಲ್ಸ್ ಇದೆ. ಬೇರೆ ಬೇರೆ ಕಡೆ ಎಲ್ಲ ಪ್ಲೇಸಸ್ಸಲ್ಲಿ ಹೋಗಿ ವಾಟರ್ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡ್ತೀರಾ. ಅದೇ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಪ್ಲೇಸಸ್ ಇದೆ, ಅದನ್ನು ಬಂದು ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ. ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಅದ್ರದ್ದು ಹಿಸ್ಟ್ರಿ ಏನಂತ ತಿಳ್ಕೊಳ್ಳಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಕಲೇಶ್ಪುರದಲ್ಲಿ ಮೂಕನ ಮನೆ, ಹಬ್ಬಿ ವಾಟರ್ ಫಾಲ್ಸ್. ಮೂಕನ ಅಂದರೆ ಸೈಲೆನ್ಸ್, ಮನೆ ಅಂದರೆ ಹೌಸ್. ನೇಮು ಟ್ರೆಡಿಷ್ನಲಿಂದನೇ ಬಂದಿರೋದು. ಆವಾಗಿನ ಕಾಲದಲ್ಲಿ ವೆಸ್ಟರ್ನ್ ಘಾಟ್ಸ್ ಮುಖಾಂತರ ಸ್ಪೈಸಸ್ನ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಿದ್ರು ಫಾರಿನ್ ಕಂಟ್ರೀಸ್ಗೆ. ಆ ಟೈಮಲ್ಲಿ ಮಲ್ನಾಡ್ ರೀಜನ್ ಮುಖಾಂತರ, ವೆಸ್ಟರ್ನ್ ಘಾಟ್ಸ್ ಮುಖಾಂತರ ಸ್ಪೈಸಸ್ ಎಲ್ಲ ಸಪ್ಲೈ ಆಗ್ತಿತ್ತು. ಹಾಗೆ ಸರ್ಪ್ರೈಸ್ ಲೇ ಲೌಡೆ ಅಣ್ಣ, ಏನೇನು ಹಾಕಿದ್ರಿ ಅದಕ್ಕೆ? ಇದಕ್ಕೆ ಟೊಮೆಟೊ, ಈರುಳ್ಳಿ, ನಿಪ್ಪಟ್ಟು ಮಸಾಲ, ಆಮೇಲೆ ಇದು ಫುಲ್ ಮಸಾಲ, ಆಮೇಲೆ ಸ್ಪೈಸ್. ಏನು ಮಸಾಲ ಇದು? ಅದು ಚಾಟ್ ಮಸಾಲ ಇದೆ, ಆಮೇಲೆ ನ್ಯಾಚುರಲ್ ಮಸಾಲ ಎಲ್ಲ ಮಿಕ್ಸ್ ಮಾಡಿ ನಾವು ಮನೆಯಿಂದ ತಯಾರು ಮಾಡ್ಕೊಬರೋದು. ಓಯ್ ಸೂಪರ್ ಅಣ್ಣ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವೊಂದು 4-5 ವರ್ಷ ಆಯಿತು. 5 ವರ್ಷನಾ? ಏನು ನಿಮ್ಮ ಹೆಸರು? ನೌಷಾದ್ ವರ್ಷ ಅಂತ? ಸೂಪರ್ ಅಣ್ಣ. ಎಷ್ಟೊಂದು ಪ್ಲೇಟು? ಒಂದು ಫುಲ್ ಪ್ಲೇಟು 50 ರೂಪಾಯಿ ಅಣ್ಣ. ಫುಲ್ ಪ್ಲೇಟ್ 50. ಸೂಪರ್. ಸರ್ ಯಾರು ಚರ್ಮರಿ ಟೇಸ್ಟ್ ಮಾಡಿ ಬ್ರೋ, ಟೇಸ್ಟ್ ಮಾಡಿ. ಬ್ರೋ ಕೈ ಬಿಸಿ ಇದೆ. ಬೇಲ್ಪುರಿ ಬಿಸಿ ಇದೆಯಾ? ನಾನು ಬಿಸಿ ಇದ್ದೀನಿ. ಜೋಳ ಇದು ಲೆಟ್ಸ್ ಸೊ ನಾವೆಲ್ಲ ಆರಾಮಾಗಿ ಜೋಳ ತಿನ್ಕೊಂಡು ಕಾಯ್ತಿದ್ರೆ ಕೌಂಟಲ್ಲಿ 3 ಜನ ಕಮ್ಮಿ ಬಂದ್ಬಿಡೋದ. ಆಮೇಲೆ ನೋಡ್ತಾರೆ 3 ಜನ ಹುಡುಗಿರು ಮಿಸ್ ಆಗಿಬಿಟ್ಟಿದ್ರು. ಮಿಸ್ ಆಗಿದ್ರು ಅಂದರೆ ಅವ್ರ ಪಾಡಿಗೆ ಇನ್ನೂ ವಾಟರ್ ಫಾಲ್ನ ಎಂಜಾಯ್ ಮಾಡ್ಕೊಂಡು ಅಲ್ಲೇ ಕುಂತ್ಬಿಟ್ಟಿದ್ರು. ಸೊ ಆಮೇಲೆ ನಾವೇ ಗೈಡ್ ಅಲ್ವಾ, ಸೊ ನನ್ನ ಜೊತೆ ಇನ್ನೊಬ್ಬನ ಕರ್ಕೊಂಡು ಹೋಗಿ ಫೈನಲಿ 3 ಜನನ ಹುಡ್ಕೊಂಡು ಕರ್ಕೊಂಡ್ಬಂದೆ. ರೆಸ್ಕ್ಯೂ ಆಫ್ 3 ಮಸ್ಕಿಟಿಯರ್ಸ್. ಸೊ ಹೋಮ್ ಸ್ಟೇ ರೀಚ್ ಆಗಿ ಅಲ್ಲೇ ಒಬ್ರು ಬರ್ಡೇ ಇತ್ತು. ಸೊ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ವೈಬ್ ಮಾಡ್ತಾ ಇದ್ರಿ. ಕನ್ನಡ ಫೇಮಸ್ ಆ್ಯಕ್ಟರ್, ಲೆಜೆಂಡ್. How do you feel celebrating your birthday in Sakleshpur? Dance is dedicated by... No word. Thank you so much. ಏನು ದರಿದ್ರ ಮಳೆ ಗುರು. ಅಪರೂಪ ಫೈರ್ ಅಂಟ್ಕೋತು, ಮಳೆ ಹಾಳು ಮಾಡಾಕ್ತು. ಸೊ ಡೇ 2 ನಾವು ಇವತ್ತು ಚೆಕ್ಔಟ್ ಮಾಡ್ತಾ ಇದ್ದೀರಿ ಹೋಮ್ ಸ್ಟೇನ. ಆ್ಯಕ್ಚುಲಿ ಹೋಮ್ ಸ್ಟೇ ಎಷ್ಟು ಹೊಂದ್ಕೊಂಡ್ಬಿಟ್ಟಿದೆ ಅಂದರೆ, ಅದು ಲೈಕ್ ನಾವು ಒನ್ ಡೇ ಅಷ್ಟೇ ಇದ್ದಿದ್ದಿಲ್ಲಿ ಅಂತ ಅನ್ಸೋದೇ ಇಲ್ಲ. ಈ ಥರ ವ್ಯೂನ ಮಿಸ್ ಮಾಡ್ಕೋತೀರಿ. ಸೊ ಅದಕ್ಕೆ ಹೇಳೋದು, ಟ್ರಿಪ್ಪಿಗೆ ಬನ್ನಿ, ಎಂಜಾಯ್ ಮಾಡಿ. ಬಿಕಾಸ್ ಈ ಥರ ವ್ಯೂಸ್ ಎಲ್ಲ ಡೈಲಿ ನಮ್ಮ ಮನೇಲಿ ನೋಡೋಕ್ಕೆ ಸಿಗೋಲ್ಲ. ಬಟ್ ಇಲ್ಲಿ ಇಂದೇ ಆ ಜಾಗದಲ್ಲೇ ವಾಸಿಸೋರು ಆ್ಯಕ್ಚುಲಿ ವೆರಿ ಲಕ್ಕಿ. ಯೋ ಗೈಸ್, ವಿ ಆರ್ ಇನ್ ಕಾಕಿನಾಡ ವ್ಯೂ ಪಾಯಿಂಟ್. ಹೆಂಗಿದೆ ಬ್ರೋ? ಸಕ್ಕತ್ತಾಗಿದೆ. ನೆಕ್ಸ್ಟ್ ಲೆವೆಲ್ ಬ್ರೋ, ನೆಕ್ಸ್ಟ್ ಲೆವೆಲ್. ಡ್ಯಾಮ್ ಕ್ರೇಜಿ ಅಂತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತೀನಿ. ಮೈಂಡ್ ಬ್ಲೋಯಿಂಗ್ ಆ್ಯಂಡ್ ಅಮೇಜಿಂಗ್. ಇಲ್ಲಿ ಬ್ರೋ, ಅಮೇಜಿಂಗ್. ಸೊ ಸಕಲೇಶ್ಪುರಕ್ಕೆ ಬಂದು 4x4 ತೋರಿಸಿಲ್ಲ ಅಂದರೆ ಹೆಂಗೆ? ಸೊ ತುಂಬ ಜನಕ್ಕೆ ಗೊತ್ತಿಲ್ಲ, ನಾರ್ಮಲ್ ಕಾರ್ ಓಡಿಸೋದು ಒಂದು ಲೆಕ್ಕ ಅಂದರೆ, ಈ 4x4 ಬೊಲೆರೋ ಗಾಡಿಗಳನ್ನ ಓಡಿಸೋದು ಇನ್ನೊಂದು ಲೆವೆಲ್ಲು. ಎಲ್ಲರ ಕೈಲಿ ಓಡ್ಸೋಕ್ಕಾಗಲ್ಲ, ಬಿಕಾಸ್ 4 ವೀಲ್ಸು ಸಪೋರ್ಟ್ ಮಾಡುತ್ತೆ ಡ್ರೈವಿಂಗ್, ಮೇನ್ಲಿ ಆಫ್ ರೋಡಲ್ಲಿ. ಸೊ ನಾವು ಈ ಥರ ಒಂದು ಆಫ್ ರೋಡಿಂಗ್ ಹೋಗಿ ವೈಬ್ ಮಾಡಿದ್ರಿ. ಬಟ್ ಕ್ಯಾಮ್ರಾ ಬ್ಯಾಟ್ರಿ ಖಾಲಿಯಾಗಿದ್ದ ಕಾರಣದಿಂದ ಅದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಮಳೆ ಎಲ್ಲೂ ಬಿಡ್ತಲ್ಲ ಗುರು, ಓಡಬೇಕು ಇವಾಗ. ಬಟ್ ವ್ಯೂ ಪಾಯಿಂಟ್ ನೆಕ್ಸ್ಟ್ ಲೆವೆಲ್, ಕ್ರೇಜಿ ಫನ್. ಸೊ ಬಾಯ್ಸ್ ಎಲ್ಲ ರೆಡಿ ಆಗ್ತಾರೆ ರೀಲ್ಸ್ ಮಾಡೋಕ್ಕೆ, ನಾವು ಜಾಯ್ನ್ ಆಗುವ. ಬೈಕ್ ಫುಲ್ಲು ಮಣ್ಣಾಗಿದೆ, ಒಂದೊಂದು ಡರ್ಟು ಒಂದೊಂದು ಸ್ಟೋರಿ ಹೇಳುತ್ತೆ. ಒಡಿ ಸೇ ಬ್ರೋ. ಹಲೋ.
ಏನು ಹೇಳ್ತೀರಾ ಎಲ್ಲ ವ್ಯೂವರ್ಸ್ಗೆ? ನಾನಾ ಬೈಕ್ ಎತ್ಕೊಳ್ಳಿ. ಹೇಳ್ಬೇಡಿ ಇವರು. ನಾನು ತುಂಬಾ ಒಳ್ಳೆಯವನು, ಹುಡುಗಿರಿಂದ ಸುತ್ತಾಡಲ್ಲ, ಸುಳ್ಳು ಹೇಳಲ್ಲ, ನಾಟಕ ಮಾಡಲ್ಲ. ರೈನ್ ಜಾಕೆಟ್ ಹಾಕೊಳ್ಳಿ, ಬೈಕ್ ಎತ್ಕೊಳ್ಳಿ. ನೆಕ್ಸ್ಟ್ ನಾವು ಫಿಶ್ ಪಾಂಡ್ ಕಡೆ ಹೋದ್ರಿ. ಸೊ ಫಿಶ್ ಪಾಂಡಲ್ಲಿ ಫಿಶ್ ಆ್ಯಕ್ಚುಲಿ ನಮ್ಮ ಕಾಲು ಮಸಾಜ್ ಮಾಡುತ್ತೆ. ಸೊ ತುಂಬ ಜನ ಕಾಸು ಕೊಟ್ಟು ಮಾಡಿಸ್ಕೊತಾರೆ. ನಾವಿಲ್ಲಿ ಸಕಲೇಶ್ಪುರದಲ್ಲಿ ಫ್ರೀಯಾಗಿ ಮಾಡಿಸ್ಕೊಂಡ್ರೆ. ಸ್ಮೈಲ್. ಸೊ ಗಾಯ್ಸ್, ವಿ ಆರ್ ಇನ್ ಫಿಶ್ ಪಾಂಡ್. ಫುಲ್ಲು ಫಿಶ್ ಕೆಳಗಡೆ ಮಸಾಜ್ ಮಾಡ್ತಿದೆ, ಕಾಣಿಸಲ್ಲ. ಪುರ ಹಂಗಿದೆ. ಎನಿ ರಿವ್ಯೂಸ್? ನೆಕ್ಸ್ಟ್ ಇಲ್ಲಿ Chechi, how is the massage? Any reviews? How is the massage? ಮಸಾಜ್ ಏನ್ ನೀನೇ ಇಲ್ವಲ್ಲ? ನೋ ಕಾಮೆಂಟ್ಸ್. ಮಾರಾಯ, ನಮ್ ಕಚ್ಚಿ ಕಚ್ಚಿ ಇಕ್ತಾವೆ. ಓ ಬ್ರೋ, ಸ್ಮೈಲ್. ಹಾಯ್ ಬ್ರೋ. This is me, this is Godson. We came to fish pond. ಹಾಯ್, ನಾವು ಅದಕ್ಕೆ ಬಂದಿದ್ದೀವಿ. ಅವ್ರು ಏನಕ್ಕೆ ಬಂದಿದ್ದಾರೆ? ಏನಕ್ಕೆ ಬಂದಿದ್ದೀರಾ? ಫಿಶ್ ಹಿಡಿಯಕ್ಕೆ. ಹೌದಾ? ಬಸ್ಸಲ್ಲಿ ಡ್ಯಾನ್ಸ್ ಆಡಿ ಆಡಿ ಸಾಲ್ದಿರ ಅಲ್ಲೇ ರೋಡಲ್ಲಿ ಇಳ್ಕೊಂಡು ಇನ್ನೊಂದು 4 ಸ್ಟೆಪ್ ಹಾಕ್ಕೊಂಡು ಗ್ರಾಸ್ ಲ್ಯಾಂಡಿಗೆ ಬಂದ್ರಿ. ಗ್ರಾಸ್ ಲ್ಯಾಂಡು ನೋಡೋದಕ್ಕಿಂತ ನಮ್ಮ ಬಾಯ್ಸ್ಗೆಲ್ಲ ಎಂಜಾಯ್ ಮಾಡೋದೇ ಜಾಸ್ತಿ ಆಗಿತ್ತು. ಸೊ ಈ ಗ್ರ್ಯಾಂಡ್ ಲ್ಯಾಂಡಲ್ಲಿ ಒಂದು ರೂಮರ್ ಇದೆ, ಹ್ಯಾಟ್ಸ್ ಆ್ಯಂಡ್ ಕಟ್ದು ಅಡ್ವರ್ಟೈಸ್ಮೆಂಟ್ ಇಲ್ಲೇ ಶೂಟಿಂಗ್ ಆಗಿರೋದು ಅಂತ. ಬಟ್ ಅದು ಆ್ಯಕ್ಚುಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಆಗಿರೋದು. ಬಟ್ ಯಾವ ಸ್ವಿಟ್ಜರ್ಲ್ಯಾಂಡ್ಗೂ ಕಮ್ಮಿ ಇಲ್ಲ ಗುರು ನಮ್ಮ ಸಕಲೇಶ್ಪುರ. ಬ್ರೋ, ಏನಂತೀರಾ ಫೋರ್ಟ್ ಬಗ್ಗೆ? ಯಾಕೆ ಇಲ್ಲ ಚೆನ್ನಾಗಿದೆಯಾ? ಸೂಪರ್ ಬ್ರೋ. ನೋಡಿ ಗ್ಯಾಪ್ ಅಷ್ಟೇ. ಡ್ರೋನ್ ಶೂಟ್ ನೋಡಿರ ಎಲ್ಲ ನೋಡ್ಕೊಂಡ್ ಬಂದ ಬ್ರೋ, ರಿಸರ್ಚ್ ಮಾಡ್ಕೊಂಡು. ಸ್ಟಾರ್ ಅಂತ ಇಲ್ಲಿ ಎಲ್ಲಿ ಜಾಯ್ನ್ ಆಗ್ಬೇಕಾ? ಸೊ ಆ್ಯಸ್ ಪರ್ ಗ್ಯಾಂಗ್ ರಿಕ್ವೆಸ್ಟ್ ನಾವು ರೀಲ್ ಮಾಡಕ್ಕೆ ನಿಂತ್ರಿ. ಸೊ ಗಾಯ್ಸ್, ಇದಾಗಿತ್ತು ನಮ್ಮ ಸಕಲೇಶ್ಪುರದ ಟ್ರಿಪ್. ಸೊ ಇದಕ್ಕೆ ತುಂಬ ಮಿಸ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಎಲ್ಲ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ. ನೀವು ಬಂದು ಲೈವಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಸೊ ಟ್ರೆಕ್ ಆ್ಯಂಡ್ ಎಕ್ಸ್ಪ್ಲೋರ್ ಪೇಜ್ನ ಫಾಲೋ ಮಾಡಿ, ಅವ್ರಿಗೆ DM ಮಾಡಿ, ಇಲ್ಲ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿ. ಲೆಟ್ಸ್ ಗೋ ಟು ಸಕಲೇಶ್ಪುರ ನೆಕ್ಸ್ಟ್ ಟೈಮ್. ಸೊ ಅಲ್ಲಿ ಗಂಟ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.